ಹೈ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ನಿಮ್ಮ ಜೊತೆಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ನವಂಬರ್ 14 ತಾರೀಕಿಗೆ ನಮ್ಮ ಮಡಂತ್ಯರಲ್ಲಿ ಸಹಕಾರಿ ಸಪ್ತಾಹ ನಡೀಲಿಕ್ಕಿದೆ ಅಂಥೇಳಿ. ಸೊ ಆ ದಿನ ಇಂದು ಬಂದೇ ಬಿಟ್ಟಿದೆ. ಬೆಳ್ತಂಗಡಿ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಗೆಯೇ ಇತರ ಸಹಕಾರ ಸಂಘಗಳ ಸಹಯೋಗದಿಂದ ಮಡಂತ್ಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬೆಳ್ತಂಗಡಿ ತಾಲೂಕು ಇವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 72ನೇ ಸಾಲಿನ ಒಂದು ಅಖಿಲ ಭಾರತ ಸಹಕಾರ ಸಪ್ತಾಹ 2025 ಇವತ್ತು ನಡೀಲಿಕ್ಕಿದೆ ಉದ್ಘಾಟನಾ ಸಮಾರಂಭ. ಸೊ ಇದರ ಒಂದು ಅಧ್ಯಕ್ಷರಾಗಿರುವಂಥವರು ನನ್ನ ಹಸ್ಬೆಂಡ್ ಮಿಸ್ಟರ್ ಜೋಯಲ್ ಮೆಂಡೋನ್ಸ ಹಾಗೂ ಅವರ ಇಡೀ ತಂಡದವರು ಈ ಒಂದು ಸಪ್ತಾಹಕ್ಕೆ ತುಂಬ ದಿನದಿಂದ ತಯಾರಿಯನ್ನು ನಡೆಸಿದ್ರು. ತುಂಬ ಜನ ಬಂದಿದ್ರು, ನೋಡ್ಬೋದು. ಎಲ್ಲ ಕಡೆಯೇ ಒಂದು ಹಬ್ಬದ ವಾತಾವರಣನೇ ಕ್ರಿಯೇಟ್ ಆಗಿತ್ತಂತಲೇ ಹೇಳ್ಬೋದು. ಹಾಗೆ ನಾವು ಕೂಡ ರೆಡಿ ಆಗಿಬಿಟ್ಟು ಇನ್ನು ಈ ಒಂದು ಪ್ರೊಸೆಷನಲ್ಲಿ ಹೋಗೋಣ ಅಂತೇಳಿ. ಸೊ ಇವರ ಬ್ಯಾಂಕಿನಿಂದ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇತ್ತು, ನಂತರ ಗಿಡ ನೆಡುವ ಕಾರ್ಯಕ್ರಮ ಇದೆಲ್ಲ ಆಗಿ ಇನ್ನು ಚರ್ಚ್ ಹಾಲಿಗೆ, ಸೇಕ್ರೆಡ್ ಹಾರ್ಟ್ ಚರ್ಚ್ ಹಾಲಿಗೆ ಈ ಒಂದು ಮೆರವಣಿಗೆ ಹೋಗಲಿಕ್ಕಿದೆ. ಈ ಒಂದು ಸಹಕಾರಿ ಜಾಥಾಕ್ಕೆ ಅಧ್ಯಕ್ಷತೆಯನ್ನು ಶ್ರೀ ಶಶಿಕುಮಾರ್ ರೈ ಬಾಲ್ಯುಟ್ಟು, ಹಾಗೆಯೇ ಸಹಕಾರ ಸಪ್ತಾಹದ ಉದ್ಘಾಟನೆ ಆಗಿರ್ಬೋದು ಇದನ್ನು ನಮ್ಮ ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಹರೀಶ್ ಪೂಂಜಾ ಇವರು, ಹಾಗೆ ಹಲವಾರು ಗೌರವಾನ್ವಿತ ಅತಿಥಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ರು. ತುಂಬಾ ಖುಷಿಯಾಗಿತ್ತು. ಇಡೀ ಮಡಂತ್ಯರ್ನ ಊರಿನ ಎಲ್ಲ ಜನರು ಸೇರಿದ್ರು, ಆ ರೀತಿ ಕಾಣಿಸ್ತಾ ಇತ್ತು. ಹಾಗೆಯೇ ನೋಡ್ಬೋದು ನೀವು ಎಲ್ಲ ರೀತಿಯಾದಂತಹ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅವರದೇ ಆಗಿರುವಂತಹ ಒಂದು ರೀತಿಯಲ್ಲಿ ಅವರು ಹೊರಡಿ ಬಂದಿದ್ದರು. ಹಾಗೆಯೇ ಇತರ ಸಹಕಾರ ಸಂಘಗಳಾಗಿರ್ಬೋದು ಪ್ರತಿಯೊಬ್ಬರು ಒಂದು ಯುನೀಕಾಗಿ ಹೊರಡಿ ಬಂದಿದ್ದರು. ಹಾಗೆಯೇ ತುಂಬಾ ಖುಷಿಯಾಗುತ್ತೆ ನೋಡಲಿಕ್ಕೆ. ಒಂದು ಯುನೀಕ್ ಆಗಿರುವಂತಹ ಒಂದು ಜಾಥಾ ಅಂತಲೇ ಹೇಳ್ಬೋದು. ನಾನಂತೂ ಈ ರೀತಿ ಫಸ್ಟ್ ಟೈಮ್ ನೋಡುವಂಥದ್ದು. ಇದಕ್ಕೆ ತುಂಬ ಅಂತ ಹೇಳಿದರೆ ತುಂಬ ಎಫರ್ಟ್ಸನ್ನು ಹಾಕಿದ್ದಾರೆ. ಹಾಗೆಯೇ ಈ ಒಂದು ಜಾಥಾ ಏನಿದೆ ಸಹಕಾರಿ ಜಾಥಾ, ಇದೊಂದು ತುಂಬ ಯುನೀಕಾಗಿ ಆಗಬೇಕಂತೇಳಿ ಹಸ್ಬೆಂಡಿಗೆ ತುಂಬ ಆಸೆ ಇತ್ತು. ಹಾಗೆ ತುಂಬಾ ತಲೆಯನ್ನು ಓಡಿಸಿದ್ದಾರೆ ಇದಕ್ಕೆ. ಯಾಕಂತ ಹೇಳಿದರೆ ಅಷ್ಟೊಂದು ಅದ್ಧೂರಿಯಾಗಿರುವಂತಹ ಜಾಥಾ ಇದು. ಅಷ್ಟೊಂದು ಯುನೀಕ್ನೆಸ್ಸಲ್ಲಿ ನಮಗೆ ಎದ್ದು ಕಾಣಿಸ್ತಾ ಇದೆ. ನೋಡ್ಬೋದು, ಇದರ ರೀಲ್ಸ್ ಎಲ್ಲ ನಾನು ಮಾಡಿ ಹಾಕಿದ್ದೀನಿ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ಅಷ್ಟೊಂದು ಚೆನ್ನಾಗಿ ಬಂದಿದೆ. ಒಂದು ಜಾತ್ರೆಯ ಸಂಭ್ರಮ ಇವತ್ತು ಮಡಂತ್ಯರ ಪರಿಸರ ಆ ಸಂಭ್ರಮದಲ್ಲಿ ಮುಳುಗಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ. ಈ ಒಂದು ಭವ್ಯ ಮೆರವಣಿಗೆಯ ಒಂದು ಹೈಲೈಟ್ ಆಗಿರುವಂಥದ್ದೇ ಚೆಂಡೆ, ವಾದ್ಯ, ಕೀಲುಕುದುರೆ ಹಾಗೂ ವಿವಿಧ ಸಾಂಸ್ಕೃತಿಕ ಪ್ರದರ್ಶನ. ನಿಜವಾಗ್ಲೂ ತುಂಬ ಖುಷಿ ಕೊಡ್ತು ನೋಡಲಿಕ್ಕೆ. ನೋಡ್ಬೋದು ನೀವು ಸಹ ಎಷ್ಟೊಂದು ಮನೋರಂಜನೆಯಾಗಿ ಈ ಒಂದು ಮೆರವಣಿಗೆಯನ್ನು ತೆಗೆದಿದ್ರು ಅಂಥೇಳಿ. ನಮಗೆ ಯಾವ ರೀತಿ ನಾವು ಹಾಲಿಗೆ ಹೋಗಿ ರೀಚ್ ಆಗಿದ್ದೀವಿ ಅಂಥೇಳಿ ಅಷ್ಟೊಂದು ಗೊತ್ತೇ ಆಗಲಿಲ್ಲ. ಈ ವಾದ್ಯ, ಚೆಂಡೆ ಇದರ ನಡುವೆ ತುಂಬಾ ಖುಷಿ ಆಯಿತು. ಇವತ್ತು ನಾನು ಜೋಶ್ವನಿಗೆ ರಜೆ ಮಾಡಿಸಿದ್ದೆ. ಯಾಕಂತ ಹೇಳಿದ್ರೆ ಅವನಿಗೆ ಸಹ ತುಂಬ ಆಸೆ ಇತ್ತು ಇದಕ್ಕೆ ಬರಲಿಕ್ಕೆ. ಹಾಗೆಯೇ ಅವನ ಒಂದು ತಂದೆ ಅಧ್ಯಕ್ಷ ಆದ ನಂತರ ಇದವರ ಮೊದಲಿನ ಇಷ್ಟೊಂದು ಅದ್ದೂರಿಯಾಗಿರುವಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ನನಗೆ ಸಹ ಮನಸ್ಸಿತ್ತು ಅವನು ಬರಬೇಕು ಅಂಥೇಳಿ. ಹಾಗೆ ಅವನಿಗೆ ನಾನು ಇಲ್ಲಿ ನೋಡ್ಬೋದು ಸಹಕಾರಿದ್ದು ಶಾಲನ್ನು ಸಹ ಹಾಕಿದ್ದೀನಿ. ಹಾಗೆಯೇ ಅವನಿಗೆ ಈ ಪಂಚೆ ಹಾಗೂ ವೈಟ್ ಕಲರ್ ಶರ್ಟನ್ನು ಹಾಕಿ ಈ ರೀತಿ ನಾನು ಅವನಿಗೆ ಕರ್ಕೊಂಡು ಬಂದಿದ್ದೀನಿ. ಅವನಿಗೆ ಸಹ ತುಂಬ ಆಸೆ ಇವತ್ತು ಬರಲಿಕ್ಕೆ. ಹಾಗೆಯೇ ನೋಡ್ಬೋದು ಇಲ್ಲಿ ವರ್ತಕರ ಸಂಘ ಆಗಿರ್ಬೋದು, ಸಹಕಾರಿ ಸಂಘ. ಸೊ ಇಂಥ ಹಲವಾರು ಸಹಕಾರಿ ಸಂಘಗಳು ಇಲ್ಲಿ ಬಂದಿದ್ರು. ಈ ಒಂದು ಸಹಕಾರಿ ಜಾಥಾ ಆಗಬೇಕಾದ್ರೆ ತುಂಬ ಜನ ಸೇರಿದ್ರಲ್ವ. ಹಾಗೆ ನಮಗೆ ಕೂಡ ತುಂಬ ಸುಸ್ತಾಗಿತ್ತು ಇಲ್ಲಿ ರೀಚ್ ಆಗಬೇಕಾದ್ರೆ. ನಮಗೆ ಆದರೆ ಇಲ್ಲಿ ಬಂದ ತಕ್ಷಣ ನಂದಿನಿಯವರು ಈ ಮಸಾಲ ಮಜ್ಜಿಗೆ ಇರುತ್ತೆ ನೋಡಿ, ಅದನ್ನು ಇಲ್ಲಿ ಕೋಲ್ಡ್ ಆಗಿರುವಂತಹ ಮಸಾಲ ಮಜ್ಜಿಗೆನ ಅರೇಂಜ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಆಯಿತಾ ಮಸಾಲ ಮಜ್ಜಿಗೆ. ಹಾಗೆ ಇವರು ವೆರೈಟಿ ಮಜ್ಜಿಗೆ ಹಾಗೆಯೇ ಈ ಮೊಸರೆಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ತೊಗೊಂಡು ಬಂದಿದ್ರು. ತುಂಬ ಅಂತ ಹೇಳಿದರೆ ತುಂಬ ಚೆನ್ನಾಗಿರುವಂತಹ ಒಳ್ಳೊಳ್ಳೆ ಪಾನೀಯಗಳು ಇವರಲ್ಲಿ ಅವೈಲೇಬಲ್ ಇತ್ತು. ಇವತ್ತು ತುಂಬ ಖುಷಿ ಆಯಿತು. ಹಾಗೆ ನೋಡ್ಬೋದು ಇಲ್ಲಿ ತುಂಬ ಸ್ಟಾಲ್ಗಳಿವೆ. ನಾನು ಹೇಳಿದ್ದ ಪ್ರಕಾರ ನಮ್ಮ ಈ ಒಂದು ವಿಶ್ರುತ್ ಕಂಪೆನಿಯ ನಮ್ಮ
ಸಾವಯವ ಗೊಬ್ಬರದ ಸ್ಟಾಲ್ ಕೂಡ ಇಲ್ಲಿದೆ. ಅವರು ಕತ್ತಿಯನ್ನು ಸಹ ತಗೊಂಡು ಬಂದಿದ್ರು, ಹುಲ್ಲು ಕೊಯ್ಯುವಂಥ ಕತ್ತಿಗಳು ಇವೆಲ್ಲ ಡಿಸ್ಕೌಂಟಿಗೆ ಇಟ್ಟಿದ್ರು ಇವತ್ತು. ಹಾಗೆಯೇ ತುಂಬ ಈ ಒಂದು ತೋಟಗಾರಿಕೆಗೆ ಬಳಸುವಂತಹ, ಹಾಗೆಯೇ ಹಳ್ಳಿಯಲ್ಲಿ ಎಲ್ಲ ಜಾಸ್ತಿ ಕೆಲಸ ಕಾರ್ಯಗಳಿಗೆ ಬಳಸುವಂತಹ ಎಲ್ಲ ಉಪಕರಣಗಳು, ಯಂತ್ರ ಉಪಕರಣಗಳು ಇಲ್ಲಿ ಬಂದಿದ್ವೆ. ಜೋಶುವನಿಗೆ ಫುಲ್ ಸುಸ್ತಾಗಿತ್ತು. ನಾನು ಅವನಿಗೆ ನಡ್ಕೊಂಡೇ ಕರ್ಕೊಂಡೋಗಿದ್ದೆ ಅಲ್ವಾ, ಬಿಸಿಲು ಸಹ ಇತ್ತು, ಹಾಗೆ ಸ್ವಲ್ಪ ಜಾಸ್ತಿನೇ ಸುಸ್ತಾಗಿದೆ ಅವನಿಗೆ. ಹಾಗೆ ಇಲ್ಲಿ ಕೆಲವೊಂದು ಸ್ಟಾಲ್ಸ್ ಎಲ್ಲ ಬಂದಿತ್ತು, ಅದನ್ನೇ ನಾನು ಚೆಕ್ ಮಾಡ್ತಾ ಇದ್ದೆ. ಒಳಗಡೆ ಒಮ್ಮೆ ಹೋಗೋ ಮುಂಚೆ ಇದನ್ನೆಲ್ಲ ನೋಡಿಕೊಂಡೇ ಹೋಗೋಣ ಅಂತೇಳಿ. ಯಾಕಂತ ಹೇಳಿದರೆ ಒಳಗಡೆ ಒಮ್ಮೆ ಹೋದಾದ ನಂತರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇವೆ ಅಂತೇಳಿದರೆ 24 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ 3 ಆಯ್ದ ಉತ್ತಮ ಕೃಷಿಕರಿಗೆ ವಿಶೇಷ ಗೌರವ ಪುರಸ್ಕಾರ. ಸೊ ಇದೆಲ್ಲ ಅಪರೂಪಕ್ಕೆಲ್ವ ಸಿಗುವಂಥದ್ದು. ಎಲ್ಲದಕ್ಕೂ ಅಂತೇಳಿದರೆ ಜಾಸ್ತಿ ಏನಾದರೂ ಒಂದು ಸಾಧನೆ ಮಾಡಿದವರಿಗೆಲ್ಲ ಈ ಒಂದು ಪುರಸ್ಕಾರವನ್ನು ಕೊಡ್ತಾರೆ. ಆದರೆ ಕೃಷಿಕರಿಗೆ ಕೊಡುವಂಥದ್ದು ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಇಲ್ಲಿ ಕಾಜು ವೇದ ಅಂತ ಹೇಳಿ ಕ್ಯಾಶ್ಯೂ ನಟ್ಸ್ ಇತ್ತು, ತುಂಬ ಫ್ಲೇವರ್ಫುಲ್ ಆಗಿರುವಂತಹ ಇಲ್ಲಿ ಕಾಜುದ್ದು ಪ್ರಾಡಕ್ಟ್ಸ್ ಇಲ್ಲಿ ಇಟ್ಟಿದ್ರು. ಇವರು ಸಹ ಮಡಂತ್ಯಾರ್ನವರೇ. ಹಾಗೆ ತುಂಬ ಸ್ಟಾಲ್ಗಳು ಇದ್ವು. ಹಾಗೆಯೇ ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ಹಳೆ ವಸ್ತುಗಳ ಪ್ರದರ್ಶನವನ್ನು ಕೂಡ ಇಲ್ಲಿ ಮಾಡಿದರು. ಇವರೆಲ್ಲ ಮಡಂತ್ಯಾರಿನವರೇ, ನಮ್ಮ ತುಂಬ ಆತ್ಮೀಯರು ಕೂಡ. ಎಲ್ಲದಕ್ಕೂ ನಮಗೆ ಹಾಗೆಯೇ ನನ್ನ ಹಸ್ಬೆಂಡಿಗೆ ಪ್ರತ್ಯೇಕವಾಗಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ಒಂದು ಯಾವಾಗಲೂ ಏನಾದರೂ ಒಂದು ಹೆಲ್ಪ್ ಮಾಡಬೇಕಾದ್ರೂ ಸದಾ ಸಿದ್ಧರಾಗಿರ್ತಾರೆ. ಅದೇ ನನಗೆ ತುಂಬ ಖುಷಿಯಾಗುವಂಥದ್ದು. ಹಾಗೆ ಇಲ್ಲಿ ಇನಾಗ್ರೇಷನನ್ನು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಶಾಸಕರಾಗಿರುವಂತಹ ಶ್ರೀ ಹರೀಶ್ ಪೂಂಜಾ ಇವರು, ಹಾಗೆಯೇ ಶಶಿಕುಮಾರ್ ರೈ ಬಾಲ್ಯುಟ್ ಇವರು, ಹಾಗೆಯೇ ನಮ್ಮ ಫಾದರ್ ಆಗಿರುವಂತಹ ರೆವರೆಂಡ್ ಫಾದರ್ ಸ್ಟ್ಯಾನ್ಲಿ ಗೋವ್ಯಾಸ್ ಇವರು ಸಹ ಇದ್ದರು. ಹಾಗೆ ಪ್ರತ್ಯೇಕವಾಗಿ ಕರೆದಿರುವಂತಹ ಗೌರವಾನ್ವಿತ ಎಲ್ಲ ಅತಿಥಿಗಳು ಬಂದು ಇದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡಿದರು. ನಂತರ ಎಲ್ಲ ಸ್ಟಾಲ್ಗಳನ್ನು ವಿಸಿಟ್ ಮಾಡಿದರು. ಸ್ಟಾಲ್ಗಳನ್ನು ವಿಸಿಟ್ ಮಾಡಿ ಆದ ನಂತರ ಒಳಗಡೆ ಹೋಗಲಿಕ್ಕೆ ಹಾಲ್ ಇದ್ದು, ಯಾಕಂದರೆ ಹೇಳಿದರೆ ಅಲ್ಲಿ ಒಳ್ಳೆ ಅರೇಂಜ್ಮೆಂಟನ್ನು ಮಾಡಿದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿ ನಾನು ನೋಡಿರೋ ಪ್ರಕಾರ ಇಷ್ಟು ವರ್ಷದಿಂದ ಇಂಥ ಒಂದು ಕಾರ್ಯಕ್ರಮ ನಡೀಲಿಕ್ಕಿಲ್ಲ. ಯಾಕಂತ ಹೇಳಿದರೆ ತುಂಬ, ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ತುಂಬ ಒಂದು ಸಾಧನೆಗೆ, ತುಂಬ ಜನರಿಗೆ ವಿವಿಧ ಸಾಧನೆಗೆ ಪ್ರಶಸ್ತಿ ಎಲ್ಲ ಸಿಗುತ್ತೆ. ಆದರೆ ನಮ್ಮ ಒಂದು ಭಾರತದ ಬೆನ್ನೆಲುಬಾಗಿರುವಂತಹ ರೈತರಿಗೆ ನಾವು ಈ ರೀತಿ ಪುರಸ್ಕಾರ ಮಾಡಿದಾಗ ಅದೊಂದು ನಿಜವಾದ ಸಂತೋಷವೇ, ಆ ಒಂದು ಸಂತೋಷನೇ ಬೇರೆ. ಪ್ರತ್ಯೇಕವಾಗಿ ನನಗೆ ಪರ್ಸ್ನಲಿ ತುಂಬ ಖುಷಿಯಾಗುವಂಥದ್ದು. ಯಾಕಂತ ಹೇಳಿದರೆ ಅವರ ಒಂದು ಶ್ರಮ, ಅವರ ಒಂದು ಎಫರ್ಟ್ಸ್ ಏನಿದೆ ನೋಡಿ, ಅದು ನಮಗೆ ಕಣ್ಣಿಗೆ ಕಾಣಲಿಕ್ಕಿಲ್ಲ. ಆದರೆ ಅದೊಂದು ನಿಜವಾಗ್ಲೂ ಮೆಚ್ಚುಗೆಗೆ ಪಾತ್ರವಾಗಿರುವಂಥದ್ದು. ಇಂಥ ಒಂದು ಕೃಷಿಕರಿಗೆ ಇಂಥ ಒಂದು ಉತ್ತಮ ಒಂದು ಸ್ಟೇಜನ್ನು, 2 ಕಡೆ ಸ್ಟೇಜನ್ನು ಅರೇಂಜ್ ಮಾಡಿದರು. ತುಂಬ ಬ್ಯೂಟಿಫುಲ್ಲಾಗಿ ಅರೇಂಜ್ಮೆಂಟ್ಸನ್ನು ಮಾಡಿದರು. ಇಷ್ಟೊಂದು ತಲೆ ಖರ್ಚು ಮಾಡಿದ್ದಾರೆ. ಹಾಗೆಯೇ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ನನ್ನ ಹಸ್ಬೆಂಡ್ ಆಗಿರ್ಬೋದು, ಈ ಒಂದು ಸಹಕಾರ ಬ್ಯಾಂಕ್ ಇತ್ತು ಅಧ್ಯಕ್ಷರವರು, ಅವರ ಇಡೀ ತಂಡ ಅವರಿಗೆ ಎಷ್ಟೊಂದು ಸಪೋರ್ಟ್ ಕೊಟ್ಟು ಎಷ್ಟೊಂದು ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅಂತ ಹೇಳಿದರೆ ನನಗೆ ನಿಜವಾಗ್ಲೂ ನಾನು ಇಂಪ್ರೆಸ್ ಆದೆ. ಯಾಕಂತ ಹೇಳಿದ್ರೆ 2 ಕಡೆ ಸ್ಟೇಜನ್ನು ಹಾಕಿ ಸರಿಸುಮಾರು 200 ಜನ ರೈತರಿಗೆ ಅವರು ಈ ಒಂದು ಪ್ರಶಸ್ತಿಯನ್ನು, ಗೌರವವನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಅದೊಂದು ಮೆಚ್ಚುಗೆಗೆ ಪಾತ್ರನೇ. ಯಾಕಂತ ಹೇಳಿದರೆ ಇಷ್ಟೊಂದು ಕ್ರೌಡನ್ನು ಮೇಂಟೈನ್ ಮಾಡುವಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ. ಹಾಗೆಯೇ ಇಷ್ಟೊಂದು ಕ್ರೌಡಿಗೆ ಇಷ್ಟು ಒಳ್ಳೆಯದಾಗಿರುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು, ಅದನ್ನು ನಿರ್ವಹಣೆ ಮಾಡುವಂಥದ್ದು ಕೂಡ ಅಷ್ಟೊಂದು ಸುಲಭದ ಮಾತಲ್ಲ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಡೀ ತಂಡ ತುಂಬ ದಿನದಿಂದ ಶ್ರಮ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ನಾವು ಪರ್ಸ್ನಲಿ ಅವರನ್ನು ನೋಡುವಂಥ ಸಮಯದಲ್ಲಿ, ಯಾಕಂತ ಹೇಳಿದರೆ ಕೆಲವರಿಗೆ ಕೇವಲ ಈ ಒಂದು ದಿನದ ಕಾರ್ಯಕ್ರಮ ಮಾತ್ರ ಕಾಣುತ್ತೆ. ಆದರೆ ನಮಗೆ ಪರ್ಸನಲ್ ಆಗಿ ಅವರನ್ನು ನೋಡಿ ವಿಸಿಟ್ ಮಾಡಿ ಅವರ ಒಂದು ಶ್ರಮವನ್ನು ನಾವು ನೋಡಿದವರಿಗೆ ಏನು ಗೊತ್ತೋ, ಅವರೊಂದು ಎಫರ್ಟ್ಸ್ ಎಷ್ಟೊಂದು ಅವರು ಹಾಕಿದ್ದಾರೆ ಅಂತೇಳಿ. ಇಡೀ ಅವರ ಸ್ಟಾಫ್ ಆಗಿರ್ಬೋದು, ಎಲ್ಲರೂ ನಿರ್ದೇಶಕರಾಗಿರ್ಬೋದು, ಪ್ರತಿಯೊಬ್ಬರು ತುಂಬ ಅಂತೇಳಿದರೆ ತುಂಬ ಇದಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಹಾಗೆಯೇ ಒಳ್ಳೆಯದಾಗಿರುವಂತಹ ಒಂದು ಸಪೋರ್ಟನ್ನು ಸಹ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ಎಲ್ಲರಿಗಿಂತ ಜಾಸ್ತಿಯಾಗಿ ನನ್ನ ಹಸ್ಬೆಂಡಿಗೆ ತುಂಬಾ ಒಂದು ಪ್ರೌಡ್ ಮೂಮೆಂಟ್. ಹಾಗೆಯೇ ನನಗೆ ಕೂಡ. ಯಾಕಂತ ಹೇಳಿದರೆ ನಾವು ತುಂಬ ಎಲ್ಲರ ಒಂದು ನಿಲುವು ಒಂದು ಕಡೆ ಆದರೆ, ಎಲ್ಲರ ಮಧ್ಯೆ
ಒಬ್ಬರದೇ ವಿಭಿನ್ನ ನಿಲುವು ತೆಗೆದುಕೊಳ್ಳೋದು ನಿಜವಾಗ್ಲೂ ಅಷ್ಟೊಂದು ಈಸಿ ಅಲ್ಲ. ಆದರೆ ಅವರು ಅದನ್ನು ತಗೊಂಡಿದ್ದಾರೆ ಅವರ ಲೈಫಲ್ಲಿ. ಆದರೆ ಅವರ ಒಂದು ಶಿಸ್ತಿನಿಂದ, ಧೈರ್ಯದಿಂದ ಮಾಡಿರುವಂಥ ಈ ನಿಲುವು ಮತ್ತು ಹಾಗೆಯೇ ಅವರ ಒಂದು ಪರಿಶ್ರಮ, ಅವರ ನಂಬಿಕೆ, ಅವರ ತಾಳ್ಮೆ ಯಶಸ್ಸನ್ನು ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಕೊಟ್ಟೇ ಕೊಡುತ್ತೆ ಅಂತ ನಮ್ಮ ಆಶಯ. ನೀವು ಎಷ್ಟು ಶ್ರಮ ಪಟ್ಟಿರೋ ಅದರ ಫಲ ಒಂದಲ್ಲ ಒಂದು ದಿನ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಿಗುತ್ತೆ. ಧೈರ್ಯ ಮತ್ತು ನಿಷ್ಠೆ ಒಂದಿರಬೇಕು ಅಷ್ಟೇ, ಅದೇ ಒಂದು ದೊಡ್ಡ ಯಶಸ್ಸು ಹಾಗೆಂತ ನನಗೆ ಅನಿಸುತ್ತೆ. ಸೊ ನನಗೆ ಸಹ ಒಂದು ಒಳ್ಳೆ ಪ್ರೌಡ್ ಮೂಮೆಂಟ್. ಯಾಕಂತ ಹೇಳಿದರೆ ಒಂದು ಇಷ್ಟು ದೊಡ್ಡ ಬ್ಯಾಂಕನ್ನು ನಡೆಸುವಂಥದ್ದು, ಅದರ ಅಧ್ಯಕ್ಷತೆ ಸ್ಥಾನವನ್ನು ಧೈರ್ಯದಿಂದ ನಿರ್ವಹಿಸುವಂಥದ್ದು, ಅದರಲ್ಲಿ ತುಂಬ ಶ್ರಮ ಇದೆ, ತುಂಬ ತಲೆ ಖರ್ಚು ಮಾಡಲಿಕ್ಕಿದೆ, ತುಂಬ ಸಮಯವನ್ನು ಕೊಡಲಿಕ್ಕಿದೆ. ಅದನ್ನು ಅವರು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಹೀಗೆ ಅವರ ಒಂದು ಪ್ರತಿಯೊಂದು ಹೆಜ್ಜೆಯಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಸಹ ದೂರದಿಂದ ಅವರನ್ನು ನೋಡಿ ಖುಷಿ ಪಡ್ತಾ ಇದ್ದೆ, ಹಾಗೆ ಹಾರೈಸ್ತಾ ಇದ್ದೆ. ನನಗೆ ತುಂಬ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದರೆ, ಅವರು ಈ ಒಂದು ಕಾರ್ಯಕ್ರಮದಲ್ಲಿ ರೈತರಿಗೆ ಆ ಒಂದು ಗೌರವವನ್ನು ಕೊಡುವಂಥದ್ದನ್ನು ಅವರು ಇಷ್ಟೊಂದು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಹೇಳಿದರೆ ನನಗೆ ನಿಜವಾಗ್ಲೂ ಅದೊಂದು ತುಂಬ ಹೆಮ್ಮೆ ಅಂತ ಅನಿಸ್ತು. ಯಾಕಂತ ಹೇಳಿದರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಅವರ ಒಂದು ರೆಸ್ಪೆಕ್ಟ್ ಮಾಡೋದು ಅದೇ ಒಂದು ದೊಡ್ಡ ಪುಣ್ಯದ ಕೆಲಸ. ಹಾಗಾಗಿ ಅವರ ಒಂದು ಮುಖದಲ್ಲಿ ಸಂತೋಷ ನೋಡಬೇಕಿತ್ತು. ಆ ಒಂದು ಮೊಮೆಂಟವನ್ನು ಸ್ವೀಕರಿಸಬೇಕಾದ್ರೆ ಎಲ್ಲರ ಮುಂದೆ ಆ ಒಂದು ಅವರ ಹೆಸರನ್ನು ಕರೆದು ಅವರಿಗೆ ಈ ಒಂದು ಸನ್ಮಾನ ಮಾಡೋದನ್ನು ನೋಡಲಿಕ್ಕೆ ಒಂಥರ ಖುಷಿಯಾಗಿತ್ತು. ಸೊ ನನಗೆ ಅಂತೂ ನಿಜವಾಗ್ಲೂ ಖುಷಿಯಾಯಿತು. ಎಲ್ಲ ಕಾರ್ಯಕ್ರಮ ತುಂಬ ಒಳ್ಳೆಯದಾಗಿ ನಡೆಯಿತು. ನೀವು ಸಹ ತುಂಬ ಮಂದಿ ಬಂದಿದ್ದೀರಿ. ಹಾಗೆಯೇ ನಾನು ಹೇಳಿರುವಂಥ ವಿಶ್ರುತ್ ಏನು ಆಗ್ರೋ ಇಂಡಸ್ಟ್ರಿ ಇದೆ, ಅಲ್ಲಿ ಸಹ ಬಂದು ಎನ್ಕ್ವೈರಿ ಮಾಡಿದ್ರಿ ಅಂತೇಳಿ ಹೇಳ್ತಾ ಇದ್ದರು ಕವಿತರವರು. ಅದರ ನಂಬರನ್ನು ನಾನು ನನ್ನ ಹಳೆ ವಿಡಿಯೋದಲ್ಲಿ ಸಹ ಹಾಕಿದ್ದೀನಿ. ಒಂದು ವೇಳೆ ನೀವು ನೋಡೋದಿದ್ದರೆ ಅಲ್ಲಿ ಹೋಗಿ ಚೆಕ್ ಮಾಡಿ. ಹಾಗೆಯೇ ನಿಮ್ಮ ತೋಟಕ್ಕೆ ಈ ಒಂದು ಸಾವಯವ ಗೊಬ್ಬರವನ್ನು ಹಾಕಿ ನಿಮ್ಮ ತೋಟದ ಒಂದು ಮಣ್ಣಿನ ಫಲವತ್ತತೆಯನ್ನು ನೀವು ರಕ್ಷಿಸಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿಗ್ತೀನಿ ಬರುವಂಥ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.